Hi, I am Tanuja. My seminar topic is tax. Tax is a compulsory financial charge or some other type of level imposed on upon a taxpayer, an individual or legal entity by a governmental organization in order to fund government spending and various public expenditure. ಅಂದರೆ ಪ್ರತಿಯೊಬ್ಬರು ಸರ್ಕಾರಕ್ಕೆ ಟ್ಯಾಕ್ಸ್ನ ಪೇ ಮಾಡೋದಾಗಿರುತ್ತೆ. ಯಾವ ಥರ ಅಂತಂದರೆ ಅವ್ರಿಗೆ ಬರೋ ಇನ್ಕಮ್ ಆಧಾರದ ಮೇಲೆ ಗೌರ್ನಮೆಂಟು ಸಮ್ ಪರ್ಸೆಂಟೇಜ್ನ ಫಿಕ್ಸ್ ಮಾಡಿರುತ್ತೆ. ಫಾರ್ ಎಕ್ಸಾಂಪಲ್ 1 ಲ್ಯಾಕ್ ಬಂದರೆ 1 ಲ್ಯಾಕಲ್ಲಿ ಎಷ್ಟು ನಾವು ಗೌರ್ನಮೆಂಟ್ಗೆ ಟ್ಯಾಕ್ಸಸ್ನ ಪೇ ಮಾಡಬೇಕು ಅನ್ನೋದ್ರ ಮೇಲೆ ಸಮ್ ಪರ್ಸೆಂಟೇಜ್ನ ಗೌರ್ನಮೆಂಟ್ ಫಿಕ್ಸ್ ಮಾಡಿರುತ್ತೆ. ಅದರ ಬೇಸಿಸ್ ಮೇಲೆ ನಾವು ಗೌರ್ನಮೆಂಟ್ಗೆ ಟ್ಯಾಕ್ಸ್ನ ಪೇ ಮಾಡ್ತಾ ಹೋಗಬೇಕು. ಫಸ್ಟು ಟ್ಯಾಕ್ಸ್ ಅನ್ನೋದನ್ನು ಸ್ಟಾರ್ಟ್ ಮಾಡಿದ್ದು ಈಜಿಪ್ಟ್ನಲ್ಲಿ BC 3000 2800 ಫಸ್ಟ್ ಈಜಿಪ್ಟ್ನಲ್ಲಿ ಟ್ಯಾಕ್ಸ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಮೋಸ್ಟ್ ಕಂಟ್ರೀಸ್ ಹ್ಯಾವ್ ಎ ಟ್ಯಾಕ್ಸ್ ಸಿಸ್ಟಮ್ ಇನ್ ಎ ಪ್ಲೇಸ್ ಟು ಪೇ ಫಾರ್ ಪಬ್ಲಿಕ್ ಕಾಮನ್ ಆರ್ ಅಗ್ರಿಗೇಟ್ ನ್ಯಾಷನಲ್ ನೀಡ್ಸ್ ಆ್ಯಂಡ್ ಗವರ್ನಮೆಂಟಲ್ ಫಂಕ್ಷನ್ಸ್ ಸಮ್ ಲೆವೆಲ್ ಆಫ್ ಎ ಸಮ್ ಪರ್ಸೆಂಟೇಜ್ ರೇಟ್ ಆರ್ ಟ್ಯಾಕ್ಸೇಷನ್ ಆನ್ ಪರ್ಸನಲ್ ಆ್ಯನ್ಯುವಲ್ ಇನ್ಕಮ್ ಅಂತ ಅಂದರೆ ಸಾರ್ವಜನಿಕವಾಗಿ ಮತ್ತು ಸಾಮಾನ್ಯವಾಗಿ ಒಪ್ಪಿದ ರಾಷ್ಟ್ರೀಯ ನೀಡ್ಸ್ ಅಂದರೆ ಅಗತ್ಯತೆಗಳು ಏನಿರುತ್ತೆ ಮತ್ತು ಗವರ್ನಮೆಂಟ್ ಫಂಕ್ಷನ್ಸ್ಗೆ ಪಾವತಿಸಲು ಪೇ ಮಾಡಲು ಹೆಚ್ಚಿನ ದೇಶಗಳು ತೆರಿಗೆ ವ್ಯವಸ್ಥೆನ ಹೊಂದಿರುತ್ತೆ. ಯಾಕೆಂದರೆ ಗೌರ್ನಮೆಂಟ್ ಫಂಕ್ಷನ್ಸ್ನ ಆರ್ಗನೈಸ್ ಮಾಡೋದಾಗಿರ್ಬೋದು ಮತ್ತು ಒಂದು ನೇಷನ್ನ ಬೇಸಿಕ್ಸ್ ನೀಡ್ಸ್ ಏನಿರುತ್ತೆ ಅದನ್ನು ಫುಲ್ಫಿಲ್ ಮಾಡೋಕ್ಕೋಸ್ಕರ ಟ್ಯಾಕ್ಸ್ನ ಕಲೆಕ್ಟ್ ಮಾಡೋದಾಗಿರುತ್ತೆ. ಮತ್ತು ಯಾವುದ್ರ ಮೇಲೆ ಅಂತ ಅಂದರೆ ಸಮ್ ಪರ್ಸೆಂಟೇಜ್ನ ಫಿಕ್ಸ್ ಮಾಡಿ ಅದ್ರ ಮೇಲೆ ಟ್ಯಾಕ್ಸಸ್ನ ಕಲೆಕ್ಟ್ ಮಾಡೋದಾಗಿರುತ್ತೆ. ವಾರ್ಷಿಕ ಆದಾಯದ ಮೊತ್ತವನ್ನು ಆಧರಿಸಿ ಅಂದರೆ ಒಂದು ವರ್ಷಕ್ಕೆ ನಮಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅದ್ರ ಮೇಲೆ ನಾವು ಟ್ಯಾಕ್ಸಸ್ನ ಪೇ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಸೇಲ್ಸ್ ಟ್ಯಾಕ್ಸ್ ಬೇಸ್ಡ್ ಆನ್ ಆ್ಯನ್ಯುವಲ್ ಇನ್ಕಮ್ ಅಮೌಂಟ್ಸ್. ಮೋಸ್ಟ್ ಕಂಟ್ರೀಸ್ ಹ್ಯಾವ್ ಚಾರ್ಜ್ ಟ್ಯಾಕ್ಸ್ ಆನ್ ಇಂಡಿವಿಜುವಲ್ ಸಮ್ ಇನ್ಕಮ್ಸ್ ಆಸ್ ವೆಲ್ ಆಸ್ ಆನ್ ಕಾರ್ಪೊರೇಟ್ ಇನ್ಕಮ್ ಅಂತಂದರೆ ಕಾರ್ಪೊರೇಟ್ ಇನ್ಕಮ್ನ ಆಧಾರದ ಮೇಲೆ ಕಾರ್ಪೊರೇಟ್ನ ಆದಾಯದ ಮೇಲೆ ನಾವು ಟ್ಯಾಕ್ಸ್ನ ಪೇ ಮಾಡ್ತಾ ಹೋಗ್ತೀವಿ. ದೇಶಗಳು ಅಥವಾ ನೇಷನ್ಸ್ ಮತ್ತು ಉಪಘಟಕಗಳು ಹೆಚ್ಚಿನ ಸಂಪತ್ತಿನ ತೆರಿಗೆಗಳನ್ನು ಪಡಿಬೋದು. ಯಾವ ಥರ ಅಂತಂದರೆ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು ಮತ್ತು ಗಿಫ್ಟ್ಸು, ಪ್ರೊಪ್ರೈಟರಿ ಟ್ಯಾಕ್ಸ್ ಆಗಿರ್ಬೋದು ಮತ್ತು ಗಿಫ್ಟ್ಸು, ಆಮೇಲೆ ಸೇಲ್ಸ್ ಟ್ಯಾಕ್ಸ್ ಆಗಿರ್ಬೋದು. ಇದ್ರ ಮೂಲಕ ನಾವು ಗೌರ್ನಮೆಂಟ್ಗೆ ಟ್ಯಾಕ್ಸ್ನ ಪೇ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಟೈಪ್ಸ್ ಆಫ್ ಟ್ಯಾಕ್ಸಸ್ಸು. ಫಸ್ಟ್ ಒನ್ನು ಇನ್ಕಮ್ ಟ್ಯಾಕ್ಸು. ಇನ್ಕಮ್ ಟ್ಯಾಕ್ಸ್ ಅಂದರೆ ಒಬ್ಬ ವ್ಯಕ್ತಿಗೆ ಎಷ್ಟು ಆದಾಯ ಬರುತ್ತೆ ಅದ್ರ ಬೇಸ್ ಮೇಲೆ ಅವರು ಗೌರ್ನಮೆಂಟ್ಗೆ ಸಮ್ ಪರ್ಸೆಂಟೇಜ್ ರೂಪದಲ್ಲಿ ಟ್ಯಾಕ್ಸಸ್ನ ಪೇ ಮಾಡ್ತಾ ಹೋಗ್ತಾರೆ. ಎ ಪರ್ಸೆಂಟೇಜ್ ಆಫ್ ಇಂಡಿವಿಜುವಲ್ ಅರ್ನಿಂಗ್ ಫಿಲ್ಡ್ ಆನ್ ಎ ಫೆಡರಲ್ ಗೌರ್ನಮೆಂಟ್ನ ಮೂಲಕ ನಾವು ಟ್ಯಾಕ್ಸಸ್ನ ಪೇ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಒನ್ ಕಾರ್ಪೊರೇಟ್ ಟ್ಯಾಕ್ಸು. ಎ ಪರ್ಸೆಂಟೇಜ್ ಆಫ್ ಕಾರ್ಪೊರೇಟ್ ಪ್ರಾಫಿಟ್ಸ್ ಟೇಕನ್ ಬೈ ಎ ಗೌರ್ನಮೆಂಟ್ ಟು ಫಂಡ್ ಫೆಡರಲ್ ಪ್ರೋಗ್ರಾಮ್ಸ್. ಅಂದರೆ ಪ್ರಾಫಿಟ್ ಎಷ್ಟು ಬರುತ್ತೆ ಕಾರ್ಪೊರೇಟ್ ಕಾರ್ಪೊರೇಟ್ ಕಂಪನೀಸ್ ಆಗಿರ್ಬೋದು ಅಥವಾ ಕಾರ್ಪೊರೇಟಿಗೆ ಆ ಆಧಾರದ ಮೇಲೆ ಅವರು ಟ್ಯಾಕ್ಸಸ್ನ ಪೇ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ಸೇಲ್ ಟ್ಯಾಕ್ಸು. ಸರ್ಟೈನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೇಲೆ ನಾವು ಟ್ಯಾಕ್ಸ್ನ ಪೇ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಒಂದು ಟ್ಯಾರಿಫ್ ಅಂದರೆ ಟ್ಯಾಕ್ಸಸ್ ಆನ್ ಇಂಪ್ರೆಸ್ಡ್ ಆನ್ ಎ ಗೂಡ್ಸ್ ಇಂಪ್ರೆಸ್ಡ್ ಆನ್ ದೇಮ್ ಆಫ್ ಸ್ಟ್ರೆಂಥಿಂಗ್ ಆ್ಯಂಡ್ ಇಂಟರ್ನಲ್ ಬಿಸ್ನೆಸ್ಗಳ ಆಧಾರದ ಮೇಲೆ ನಾವು ಟ್ಯಾಕ್ಸಸ್ಸನ್ನು ಪೇ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಬಂದು ಎ ಪರ್ಸೆಂಟೇಜ್ ಆಫ್ ಎ ಟ್ಯಾಕ್ಸ್ ಪೇಸ್ ಆನ್ ಅರ್ನಿಂಗ್ ಆರ್ ಮನಿ ಈಸ್ ಟೇಕನ್ ರೆಮಿಡೆಂಟ್ ಟು ಎ ಗೌರ್ನಮೆಂಟ್ ಅಂತಂದರೆ ತೆರಿಗೆಗಳನ್ನು ಗಳಿಸೋದಾಗಿರ್ಬೋದು ಮತ್ತು ಹಣದ ಶೇಕಡಾವಾರ ಮೊತ್ತವನ್ನು ತೆಗೆದುಕೊಂಡು ಸರ್ಕಾರಕ್ಕೆ ರವಾನೆ ಮಾಡಲಾಗುತ್ತೆ. ರಾಜ್ಯವು ವಿಧಿಸಿರುವ ಸ್ಟೇಟ್ ಏನು ಪರ್ಸೆಂಟೇಜ್ನ ಫಿಕ್ಸ್ ಮಾಡಿರುತ್ತೆ ಅದ್ರ ಮೂಲಕ ಕಡ್ಡಾಯವಾಗಿ ಪ್ರತಿಯೊಬ್ಬರೂ ಟ್ಯಾಕ್ಸಸ್ನ ಪೇ ಮಾಡ್ತಾ ಹೋಗ್ಬೋದು. ಯಾವುದೇ ಫ್ರಾಡ್ಸ್ ಆಗದೇ ಟ್ಯಾಕ್ಸಸ್ಸಲ್ಲಿ ಎಲ್ಲರೂ ಟ್ಯಾಕ್ಸ್ನ ಪೇ ಮಾಡಲೇಬೇಕು ಅನ್ನೋದು ಆಗಿರುತ್ತೆ. ಮೋಸ್ಟ್ ಗವರ್ನಮೆಂಟ್ಸ್ ಯೂಸ್ ಆನ್ ಏಜೆನ್ಸ್ ಆರ್ ಡಿಪಾರ್ಟ್ಮೆಂಟ್ ಟು ಕಲೆಕ್ಟ್ ಟ್ಯಾಕ್ಸ್ ಇನ್ ಯುನೈಟೆಡ್ ಸ್ಟೇಟ್ಸ್ ಆ್ಯಸ್ ಫಂಕ್ಷನ್ ಫಾರ್ಮ್ಡ್ ಬೈ ಎ ಇಂಟರ್ನಲ್ ರೆವಿನ್ಯೂ ಸರ್ವಿಸ್ ಅಂತಂದರೆ ಒಂದೊಂದು ಇಲಾಖೆನ ಅಂದರೆ ಟ್ಯಾಕ್ಸ್ನ ಕಲೆಕ್ಟ್ ಮಾಡೋಕ್ಕೋಗಿ ಒಂದೊಂದು ಇಲಾಖೆನ ಓಪನ್ ಮಾಡೋದಾಗಿರ್ಬೋದು, ಅದಕ್ಕೆ ಒಬ್ಬರನ್ನ ಏಜೆನ್ಸಿನ ಫಿಕ್ಸ್ ಮಾಡೋದಾಗಿರ್ಬೋದು. ಈಗ ಎಲ್ಲರದೂ ಒಬ್ಬರನ್ನೇ ಕಲೆಕ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅಥವಾ ಒಂದು ಡಿಸ್ಟ್ರಿಕ್ಕಿಗಾಗಿರ್ಬೋದು ಅಥವಾ ಒಂದು ಸ್ಟೇಟಿಗಾಗಿರ್ಬೋದು ಒಂದೊಂದು ಬ್ರಾಂಚಸ್ನ ಓಪನ್ ಮಾಡಿ ಅಲ್ಲಿ ಏಜೆನ್ಸಿಗಳನ್ನ ಫಿಕ್ಸ್ ಮಾಡಿ ಅವ್ರ ಮೂಲಕ ಅಮೌಂಟ್ನ ಕಲೆಕ್ಟ್ ಮಾಡಿ ಕೊಡೋದಾಗಿರುತ್ತೆ. ನೆಕ್ಸ್ಟ್ ಒನ್ ಬಂದು
ಟ್ಯಾಕ್ಸ್ ಇನ್ USA. ಟ್ಯಾಕ್ಸ್ ಇನ್ USA ಅಂದರೆ ಲೈಕ್ ಮೆನಿ ನೇಷನ್ಸ್ ದ ಯುನೈಟೆಡ್ ಸ್ಟೇಟ್ಸ್ ಹ್ಯಾವ್ ಎ ಟ್ಯಾಕ್ಸ್ ಸಿಸ್ಟಮ್ ನಾಟ್ ಎ receive one through which a higher percentage of tax revenues are collected from high income individuals or corporations rather than from a low income individual earnings. ಅಂದರೆ ಅನೇಕ ರಾಷ್ಟ್ರಗಳು ಯುನೈಟೆಡ್ ಸ್ಟೇಟು ಪ್ರಗತಿಪರ ವ್ಯವಸ್ಥೆಯನ್ನು ಹೊಂದಿರುತ್ತೆ. ಅಂದರೆ ಡೆವಲಪ್ ಆಗೋದಕ್ಕೆ ಅದ್ರ ಮೂಲಕವಾಗಿ ಟ್ಯಾಕ್ಸ್ ಮೂಲಕವಾಗಿ ಪ್ರಗತಿಯನ್ನು ಹೊಂದ್ತಾ ಇರುತ್ತೆ. ಅದು ಯಾವುದರ ಮೂಲಕ ಆಗಿರ್ಬೋದು ಅಂದರೆ ಆದಾಯ ಕಡಿಮೆ ಆಗಿರ್ಬೋದು ಅಥವಾ ವ್ಯಕ್ತಿಯ ಗಳಿಕೆ ಆಧಾರಕ್ಕಿಂತ ಹೆಚ್ಚಿನ ಆದಾಯ ವ್ಯಕ್ತಿಗಳು ಸಂಸ್ಥೆಯಿಂದ ಸಂಗ್ರಹಿಸಲಾಗಿರುತ್ತದೆ. ಫೆಡರಲ್ ಸ್ಟೇಟ್ ಸ್ಥಳೀಯ ಮಟ್ಟದ ತೆರಿಗೆಯನ್ನು ವಿಧಿಸೋದಾಗಿರುತ್ತೆ. ಟ್ಯಾಕ್ಸ್ ರೆವಿನ್ಯೂ ಆರ್ ಯೂಸ್ಡ್ ಪಬ್ಲಿಕ್ ಸರ್ವಿಸಸ್ ಆ್ಯಂಡ್ ಆಪರೇಷನ್ ಆಫ್ ಎ ಗವರ್ನಮೆಂಟ್ ಆಸ್ ವೆಲ್ ಆಸ್ ಸೋಷಿಯಲ್ ಸೆಕ್ಯೂರಿಟೀಸ್ ಆ್ಯಂಡ್ ಮೆಡಿಕೇರ್ ಪ್ರೋಗ್ರಾಮ್ಸ್. ಎ ಬೇಬಿ ಬಾರ್ನ್ ಪಾಪ್ಯುಲೇಷನ್ಸ್ ಹ್ಯಾವ್ ಎ ಅಗ್ರೀಡ್ ಸೋಷಿಯಲ್ securities and Medicare have a claimed increasing a proprietaries on a total federal expenditure tax revenue. ಆದಾಯದ ತೆರಿಗೆ ಸಾರ್ವಜನಿಕರ ಸೇವೆಗೆ ಮತ್ತು ಸರ್ಕಾರದ ಕಾರ್ಯಾಚರಣೆಗೆ ಸಾಮಾಜಿಕ ಭದ್ರತೆ ಮತ್ತು ಮೆಡಿಕಲ್ ಕೇರ್ ಸಾಮಾಜಿಕ ಭದ್ರತೆ ಇಟ್ ಮೀನ್ಸ್ ಸೋಷಿಯಲ್ ಸೆಕ್ಯೂರಿಟೀಸ್ನ ಕೊಡೋದಾಗಿರ್ಬೋದು, ಮೆಡಿಕೇರ್ಗಳಿಗೆ ಮೆಡಿಕೇರ್ ಕಾರ್ಯಕ್ರಮಗಳಿಗೆ ಬಳಸೋದಾಗಿರ್ಬೋದು. ಜನಸಂಖ್ಯೆಯು ವಯಸ್ಸಾದಂತೆ ಮತ್ತು ಸಾಮಾಜಿಕ ಭದ್ರತೆಯನ್ನು ಮೆಡಿಕೇರ್ ತೆರಿಗೆ ಆದಾಯದ ಒಟ್ಟು ಫೆಡರಲ್ ವೆಚ್ಚದ ಪ್ರಮಾಣವನ್ನು ಪ್ರತಿನಿಧಿಸೋದಾಗಿರುತ್ತೆ. ಮತ್ತು ಯುನೈಟೆಡ್ ಸ್ಟೇಟ್ ಇತಿಹಾಸಕ್ಕೂ ತೆರಿಗೆ ನೀತಿಯ ರಾಜಕೀಯ ಇದೊಂದು ಮೋಸ್ಟ್ ಡೆಬಿಟ್ ಟಾಪಿಕ್ ಆಗಿದೆ ಟ್ಯಾಕ್ಸಸ್ ಅನ್ನೋದು. ಆಮೇಲೆ ನೆಕ್ಸ್ಟು ಅಂಡರ್ಸ್ಟ್ಯಾಂಡಿಂಗ್ ಟ್ಯಾಕ್ಸ್ ಅಂದರೆ ಯಾವ ಥರ ಟ್ಯಾಕ್ಸಸ್ನ ಇಟ್ ಮೀನ್ಸ್ ಯುಟಿಲೈಸ್ ಮಾಡ್ತಾರೆ. ಗೌರ್ಮೆಂಟ್ಗೆ ಸಮ್ ಟ್ಯಾಕ್ಸಸ್ ಹೋಗ್ತಾ ಇದೆ ಅಂದರೆ ಅದನ್ನು ಯಾವ ಥರ ಪಬ್ಲಿಕ್ಕಿಗೆ ಅದನ್ನು ಸರ್ವೈವಲ್ ಮಾಡ್ತಾ ಇದ್ದಾರೆ ಅನ್ನೋದಾದರೆ ಟು help found public workers and services and build and maintain infrastructure used a country ಅಂತ ಅಂದರೆ ಗೌರ್ನಮೆಂಟು ಯಾವ ಥರ ಸ್ಟ್ರಕ್ಚರ್ನ ಹೊಂದಿದೆ ಅನ್ನೋದ್ರ ಮೇಲೆ ಅದು ಬರ್ತಾ ಇರೋಂಥ ಆದಾಯವನ್ನು ಮೀನ್ಸ್ ಟ್ಯಾಕ್ಸಸ್ಸನ್ನು ಪಬ್ಲಿಕ್ಕಿಗೆ ಹೇಗೆ ಯುಟಿಲೈಸ್ ಮಾಡ್ಕೋತಾ ಇದೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಸೇವೆಗಳನ್ನು ಮೀನ್ಸ್ ಫಿನಾನ್ಸ್ ಮಾಡೋದಾಗಿರ್ಬೋದು, ದೇಶಗಳು ಮೂಲ ಸೌಕರ್ಯಗಳು ಒಂದು ನೇಷನ್ಸ್ಗೆ ಬೇಸಿಕ್ಸ್ ನೀಡ್ಸ್ ಏನು ಬೇಕಾಗುತ್ತೆ ಅದನ್ನು ಫುಲ್ಫಿಲ್ ಮಾಡೋದಾಗಿರ್ಬೋದು. ಮತ್ತು ಸಾಮಾನ್ಯವಾಗಿ ತನ್ನ ವ್ಯಕ್ತಿಯು ಕಾರ್ಪೊರೇಟ್ ನಿವಾಸಿಗಳಿಗೆ ತೆರಿಗೆಯನ್ನು ವಿಧಿಸೋದಾಗುತ್ತೆ. ಕಾರ್ಪೊರೇಟ್ ಕಂಪನೀಸ್ ಎಷ್ಟು ಇಯರ್ಲಿ ಅರ್ನ್ ಮಾಡ್ತಾರೆ ಅದ್ರ ಮೇಲೆ ಸಮ್ ಪರ್ಸೆಂಟೇಜ್ನ ಫಿಕ್ಸ್ ಮಾಡಿ ಅವ್ರಿಗೆ ಟ್ಯಾಕ್ಸಸ್ನ ವಿಧಿಸೋದಾಗಿರುತ್ತೆ. ಅದರಲ್ಲಿ ಸಂಗ್ರಹಿಸಿದ ತೆರಿಗೆಯನ್ನು ಆರ್ಥಿಕ ಸುಧಾರಣೆಗೆ ಮತ್ತು ಅದರಲ್ಲಿ ವಾಸಿಸುವ ಎಲ್ಲ ಜನರಿಗೆ ಬಳಸಲಾಗುತ್ತೆ. ಈಗ ಒಂದು ನೇಷನ್ ಅಂತ ಅಂದರೆ ಅಲ್ಲಿ ಎಲ್ಲರೂ ಟ್ಯಾಕ್ಸ್ನ ಪೇ ಮಾಡಿರೋವಂಥ ಟ್ಯಾಕ್ಸು ಇಡೀ ನೇಷನಲ್ಲಿರೋ ಜನರಿಗೆ ಎಲ್ರಿಗೂ ಯುಟಿಲೈಸ್ ಆಗೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಗೌರ್ನಮೆಂಟು ಸ್ಕೀಮ್ಗಳನ್ನ ಹಾಕ್ಕೊಂಡು ಅದ್ರ ಮೂಲಕ ಟ್ಯಾಕ್ಸಸ್ಸಿಂದ ಸಮ್ ಬೇಸಿಕ್ಸ್ ನೀಡ್ಸ್ನ ಫುಲ್ಫಿಲ್ ಮಾಡೋದಾಗಿರ್ಬೋದು ಅಥವಾ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡೋದಾಗಿರ್ಬೋದು, ಅದರಿಂದ ಏನೆಲ್ಲ ಯುಟಿಲೈಸೇಷನ್ ಮಾಡ್ಬೋದು ಅದನ್ನು ಮಾಡೋದಾಗಿರುತ್ತೆ. ಮತ್ತು ಪಾವತಿಸಿದ ಹಣಕ್ಕೆ ತೆರಿಗೆಗಳನ್ನು ಅನ್ವಯಿಸ್ತಾರೆ. ಹಣವು ಸಂಬಳದ ಗಳಿಕೆ, ಆದಾಯ, ಹೂಡಿಕೆ ಮತ್ತು ಬಂಡವಾಳದ ಲಾಭಗಳು ಮೀನ್ಸ್ ಕ್ಯಾಪಿಟಲ್ ಗೇನ್ಸ್ ಆಗಿರ್ಬೋದು, ಹೆಚ್ಚುವರಿ ಆದಾಯವನ್ನು ಪಡೆದ ಲಾಭಾಂಶ ಮೀನ್ಸ್ ಪ್ರಾಫಿಟ್ ಆಗಿರ್ಬೋದು, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೇಲೆ ಟ್ಯಾಕ್ಸ್ನ ಪೇ ಮಾಡೋದಾಗಿರ್ಬೋದು. ಇಂಥದ್ರ ಮೇಲೆಲ್ಲ ಟ್ಯಾಕ್ಸಸ್ನ ಹಾಕಿ ಅದರಿಂದ ಗೌರ್ಮೆಂಟು ಅಮೌಂಟ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನು ಬೇಸಿಕ್ಸ್ ನೀಡ್ಸ್ ಏನು ಬೇಕಾಗಿರುತ್ತೆ ಅದನ್ನು ಫುಲ್ಫಿಲ್ ಮಾಡೋದಾಗಿರುತ್ತೆ. ಟ್ಯಾಕ್ಸ್ ಈಸ್ ಇಂಪಾರ್ಟೆಂಟ್ ಟು ಗೌರ್ಮೆಂಟ್ ಫಾರ್ ಡೆವಲಪ್ಡ್ ಕಂಟ್ರಿ ಇನ್ ದ ಡೆವಲಪ್ ಆಗಬೇಕು ಒಂದು ಕಂಟ್ರಿ ಅಂತಂದರೆ ಟ್ಯಾಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು.